ಈ ತಿಂಗಳ 11ರಂದು ಬರುತ್ತಿರುವಂಥ ಮಾರ್ಗಶಿರ ಅಮಾವಾಸ್ಯೆಯೇ 2024ರಲ್ಲಿ ಬರುತ್ತಿರುವಂಥ ಮೊಟ್ಟ ಮೊದಲನೇ ಅಮಾವಾಸ್ಯೆ. ಗಂಡು ಮಕ್ಕಳು ಇರುವವರು ರಾತ್ರಿ 9:45 ಈ ಪರಿಹಾರ ಮಾಡಬೇಕಾಗುತ್ತದೆ. ನಿಮ್ಮ ಮಗನ ಜೀವನದಲ್ಲಿ ಖಂಡಿತ ಅಭಿವೃದ್ಧಿ ನೋಡುತ್ತೀರಿ. ಹಾಗೆ ಅವರ ಮೇಲಿರುವಂಥ ನರದೃಷ್ಟಿ, ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಎಲ್ಲವೂ ಕೂಡ ತೊಲಗಿ ಹೋಗುತ್ತದೆ. ಹಾಗೆ ಅವರು ಜೀವನದಲ್ಲಿ ಎಷ್ಟೋ ಸಾಧನೆ ಕೂಡ ಮಾಡುತ್ತಾರೆ. ಒಂದು ವೇಳೆ ನಿಮ್ಮ ಮಗ ಕೆರಿಯರ್ ಪರವಾಗಿ ಅವಕಾಶಗಳಿಗೆ ಎದುರು ನೋಡುತ್ತಿದ್ದರೆ, ಅಥವಾ ನಿಮ್ಮ ಮಗ ದೀರ್ಘಕಾಲ ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ಅಥವಾ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದರೂ ಕೂಡ ಈ ಒಂದು ಚಿಕ್ಕ ಪರಿಹಾರ ಮಾಡುವುದರಿಂದ ಆ ಸಮಸ್ಯೆಗಳೆಲ್ಲ ಹೊರಟು ಹೋಗುತ್ತದೆ. ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸು ಕಲಗುತ್ತದೆ. ಹಾಗೆ ನಿಮ್ಮ ಮಗನ ಜೀವನದಲ್ಲೂ ಅಭಿವೃದ್ಧಿ ನೀವು ಕಾಣುತ್ತೀರಿ. ಹಾಗಾದರೆ ಮಾರ್ಗಶಿರ ಅಮಾವಾಸ್ಯೆಯಲ್ಲಿ ಯಾವ ಪರಿಹಾರ ಮಾಡಿದರೆ ಇಷ್ಟೆಲ್ಲ ಲಾಭ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಇನ್ನು ವಿಷಯಕ್ಕೆ ಬಂದರೆ, ಈ ತಿಂಗಳ 11ನೇ ತಾರೀಕಿನಂದು ಮಾರ್ಗಶಿರ ಅಮಾವಾಸ್ಯೆ ಬರಲಿದೆ. ಹಾಗೆ 2024ನೇ ವರ್ಷದಲ್ಲಿ ಬರುತ್ತಿರುವಂಥ ಮೊಟ್ಟ ಮೊದಲ ಅಮಾವಾಸ್ಯೆ ಇದಾಗಿದೆ. ವರ್ಷದಲ್ಲಿ ಬರುತ್ತಿರುವ ಮೊದಲನೇ ಅಮಾವಾಸ್ಯೆ ಆಗಿರುವುದರಿಂದ ಈ ಅಮಾವಾಸ್ಯೆಗೆ ಎಷ್ಟೋ ಪ್ರಾಮುಖ್ಯತೆ ಇದೆ. ನಾವು ಸಾಧಾರಣವಾಗಿ ಪರಿಹಾರಗಳನ್ನೆಲ್ಲ ಅಮಾವಾಸ್ಯೆಯ ದಿನ ಅಥವಾ ತಿಥಿ ದಿನದಂದು ಮಾಡಿಕೊಳ್ಳುತ್ತೇವೆ. ಇದು ಮೊದಲನೇ ಅಮಾವಾಸ್ಯೆ ಆಗಿರುವುದರಿಂದ ಇದಕ್ಕೆ ಎಷ್ಟೋ ಶಕ್ತಿ ಇದೆ. ಸಂತಾನ ಅನ್ನುವುದು ನಾವು ಪೂರ್ವಜನ್ಮದಲ್ಲಿ ಮಾಡಿದಂಥ ಪುಣ್ಯದಿಂದಲೇ ಕಲಗುತ್ತದೆ ಎಂದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ. ನಾವು ಯಾರಿಗಾದರೂ ಋಣ ಪಟ್ಟಿದ್ದರೆ ಅವರು ಮುಂದಿನ ಜನ್ಮದಲ್ಲಿ ನಮ್ಮ ಮಕ್ಕಳಾಗಿ ಹುಟ್ಟುತ್ತಾರೆ. ಅವರ ಋಣ ನಾವು ತೀರಿಸಿಕೊಳ್ಳುವ ಅವಕಾಶ ನಮಗೆ ಕಲ್ಪಿಸಿ ಕೊಡುತ್ತಾರೆ. ಈ ಕಾರಣದಿಂದಲೇ ನಾವು ಜೀವನದಲ್ಲಿ ನಮ್ಮ ಮಕ್ಕಳ ಪರವಾಗಿ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾ ಅವರಿಗೋಸ್ಕರ ನಾವು ಎಷ್ಟೋ ಶ್ರಮ ತೆಗೆದುಕೊಳ್ಳುತ್ತೇವೆ. ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಅವರ ಮಕ್ಕಳು ಅಭಿವೃದ್ಧಿಯಾಗಬೇಕು ಎಂದು ಹಗಲು ರಾತ್ರಿ ಅನ್ನೋ ಭೇದ ಭಾವ ತೋರದೆ ಕಷ್ಟ ಪಡುತ್ತಲೇ ಇರುತ್ತಾರೆ. ಅದು ಮಕ್ಕಳ ವಿದ್ಯಾಭ್ಯಾಸದ ಕಾರಣದಿಂದ ಆಗಿರಬಹುದು, ಕೆರಿಯರ್ ವಿಷಯಕ್ಕೆ ಆಗಿರಬಹುದು, ಇತರೆ ಯಾವುದೇ ವಿಷಯಕ್ಕೂ ಆಗಿರಬಹುದು. ಮಕ್ಕಳು ಶಿಸ್ತಾಗಿ ಬೆಳೆಯಬೇಕು ಎಂದು ಪ್ರತಿ ತಂದೆ ತಾಯಿ ಚಡಪಡಿಸುತ್ತಲೇ ಇರುತ್ತಾರೆ. ತಂದೆ ತಾಯಿ ಮಕ್ಕಳಿಗಾಗಿ ಎಷ್ಟೋ ರೀತಿಯಾದ ಪೂಜೆ ವ್ರತಗಳು ಮಾಡುತ್ತಾ ಇರುತ್ತಾರೆ. ಕೆಲ ಪರಿಹಾರಗಳು ಫಲ ಕೂಡ ಕೊಡುತ್ತವೆ. ನಿಮ್ಮ ಮಕ್ಕಳು ಅವರ ಜೀವನದಲ್ಲಿ ಎಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಸರಿ, ಈ ಚಿಕ್ಕ ಪರಿಹಾರ ಮಾಡಿ ನೋಡಿ. ಯಾಕಂದ್ರೆ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಅಥವಾ ಮೈಯೊಳಗೆ ಇದ್ದಾಗ ಮಾತ್ರವೇ ಇಂತಹ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಾ ಇರುತ್ತವೆ. ಎಲ್ಲಿ ನೆಗೆಟಿವ್ ಎನರ್ಜಿ ಅಧಿಕವಾಗಿರುತ್ತದೋ ಅಲ್ಲಿ ಪ್ರಶಾಂತತೆ ಇರುವುದಿಲ್ಲ. ಅನಾರೋಗ್ಯ ಸಮಸ್ಯೆಗಳು, ಕಷ್ಟಗಳು, ಬಾಧೆಗಳು, ಇಂತಹ ಪ್ರತಿ ಸಮಸ್ಯೆಗೂ ಕಾರಣ ನೆಗೆಟಿವ್ ಎನರ್ಜಿ. ಹಾಗೆ ನರದೃಷ್ಟಿ, ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ಹೀಗೆ ನಾವು ಯಾವುದೇ ಹೆಸರಿನಿಂದ ಕರೆದರೂ ಕೂಡ ಇದರ ಕಾರಣದಿಂದ ನಾವು ಎಷ್ಟೋ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಂದರೆ ಒಬ್ಬ ಮನುಷ್ಯನ ನೋಟಕ್ಕೆ ಅಷ್ಟೊಂದು ಪ್ರಭಾವ ಇದೆ. ಮುಖ್ಯವಾಗಿ ನಿಮ್ಮ ಮಗ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಂದರೆ ಅರ್ಥ ಅವರ ಮೇಲೆ ಯಾರೋ ಅಸೂಯೆ ಪಡುತ್ತಿದ್ದಾರೆ. ಹೊಟ್ಟೆ ಕಿಚ್ಚು, ಅಸೂಯೆ ತುಂಬಿರುವಂಥ ನೋಟದಿಂದ ಅವರನ್ನು ನೋಡುತ್ತಿದ್ದಾರೆ ಎಂದು ಅರ್ಥ. ಹಾಗಾಗಿ ನಿಮ್ಮ ಮಗ ಆ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಅಭಿವೃದ್ಧಿಯ ಕಡೆ ಹೆಜ್ಜೆ ಹಾಕಬೇಕು ಅಂದರೆ, ನೀವು ಅವರನ್ನು ಆ ಕಷ್ಟದಿಂದ ವಿಮುಕ್ತಿಗೊಳಿಸಬೇಕು ಅಂದರೆ ಖಂಡಿತ ನೀವು ಈ ಪರಿಹಾರ ಮಾಡಲೇಬೇಕು. ಮುಖ್ಯವಾಗಿ 2024ರಲ್ಲಿ ಬರುತ್ತಿರುವಂಥ ಮೊದಲನೇ ಅಮಾವಾಸ್ಯೆ ಇದಾಗಿರುವುದರಿಂದ ಆ ದಿನ ಅಂದರೆ ಈ ತಿಂಗಳ 11ನೇ ತಾರೀಕಿನಂದು ರಾತ್ರಿ 9:45 ಒಳಗೆ
ಯಾವಾಗ ಬೇಕಾದರೂ ಈ ಪರಿಹಾರ ಮಾಡಬಹುದು. ಈ ಸಮಯ ದಾಟಿದ ಮೇಲೆ ಮಾತ್ರ ಇದನ್ನು ಮಾಡುವಂತಿಲ್ಲ. ಪ್ರಯೋಜನ ಇರುವುದಿಲ್ಲ. ಬದಲಾಗಿ ಇನ್ನೂ ಕೆಟ್ಟ ಪ್ರಭಾವ ಉಂಟಾಗುತ್ತದೆ. ಈ ಪರಿಹಾರ ಯಾವ ರೀತಿ ಮಾಡುವುದು ಎಂದು ಈಗ ನೋಡೋಣ. ಮೊದಲು ನೀವು ಮನೆಯಿಡೀ ಶುಭ್ರಗೊಳಿಸಬೇಕು. ಅಮಾವಾಸ್ಯೆಯ ದಿನ ಕೂಡ ನೀವು ಮನೆಯಲ್ಲಿ ಪೂಜೆ ಮಾಡಿದರೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಅಮಾವಾಸ್ಯೆಯ ದಿನದಂದು ದುಷ್ಟ ಶಕ್ತಿಗಳ ಪ್ರಭಾವ ಅಧಿಕವಾಗಿರುತ್ತದೆ. ಹಾಗಾಗಿ ನಾವು ಮನೆ ಶುಭ್ರಪಡಿಸಿ ಪೂಜೆ ಮಾಡಿದರೆ ದುಷ್ಟ ಶಕ್ತಿಯ ಬದಲು ಪಾಸಿಟಿವ್ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿ ನಮ್ಮ ಮನೆಯಿಡೀ ವ್ಯಾಪಿಸುತ್ತದೆ. ಹಾಗಾಗಿ ದೀಪಾರಾಧನೆ ತಪ್ಪದೇ ಮಾಡಿ. ನಿಮ್ಮ ಇಷ್ಟ ದೈವವನ್ನು ಪೂಜಿಸಿ. ಮನೆ ಒರೆಸುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಮನೆ ಒರೆಸಿದರೆ ಮನೆಯಲ್ಲಿರುವಂಥ ದುಷ್ಟಶಕ್ತಿ ಹೊರಗಡೆ ಓಡಿ ಹೋಗುತ್ತದೆ. ಇನ್ನು ಗಂಡು ಮಕ್ಕಳು ಇರುವವರು 11 ಅರಳಿ ಮರದ ಎಲೆಗಳನ್ನು ತಂದು ಶುಭ್ರವಾಗಿ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮದಿಂದ ಬೊಟ್ಟಿಟ್ಟು ಅದನ್ನು ನಿಮ್ಮ ಮನೆ ಬಾಗಿಲಿಗೆ ತೋರಣವಾಗಿ ಕಟ್ಟಬೇಕು. ಅದರ ನಂತರ ನಿಮ್ಮ ಗಂಡು ಮಕ್ಕಳೆಲ್ಲರನ್ನೂ ಪೂರ್ವದ ಕಡೆ ಮುಖ ಮಾಡಿ ಕೂರಿಸಬೇಕು. ಅದರ ನಂತರ ಒಂದು ಹಿತ್ತಾಳೆ ಪ್ಲೇಟ್ ಅಥವಾ ಸ್ಟೀಲ್ ಪ್ಲೇಟ್ ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಕುಂಕುಮ ಬೆರೆಸಬೇಕು. ಆ ನೀರಿನಿಂದ ಅವರಿಗೆ ದೃಷ್ಟಿ ತೆಗೆಯಬೇಕು. ಎಡಗಡೆಯಿಂದ ಬಲಗಡೆಗೆ 3 ಸಾರಿ ತಿರುಗಿಸಿ ದೃಷ್ಟಿ ತೆಗೆದು ಅನಂತರ ಆ ನೀರಿನಿಂದ ನಿಮ್ಮ ಮಗನ ಹಣೆಗೆ ಒಂದು ಬೊಟ್ಟಿಟ್ಟು ಆ ನೀರನ್ನು ಯಾರೂ ತುಳಿಯದಿರುವಂಥ ಪ್ರದೇಶದಲ್ಲಿ ಚೆಲ್ಲಿ ಬನ್ನಿ. ಅದರ ನಂತರ ನಿಮ್ಮ ಮಕ್ಕಳನ್ನು ಆ ಜಾಗದಿಂದ ಎಬ್ಬಿಸಿ ಕೈಕಾಲು ಶುಭ್ರವಾಗಿ ತೊಳೆದುಕೊಂಡು ಬರುವಂತೆ ಹೇಳಿ. ನೀವು ಆ ನೀರು ಚೆಲ್ಲಿ ಬರುವವರೆಗೂ ನಿಮ್ಮ ಮಕ್ಕಳು ಅಲ್ಲಿಂದ ಮೇಲೇಳಬಾರದು ನೆನಪಿಟ್ಟುಕೊಳ್ಳಿ. ಅವರು ಕೈಕಾಲು ತೊಳೆದುಕೊಂಡು ಬಂದ ನಂತರ ನೀವು ನಿಮ್ಮ ಕೈಯಾರೆ ತಯಾರಿಸಿದಂಥ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ತಿನ್ನಿಸಬೇಕು. ಈ ರೀತಿ ನೀವು ಮಾಡಿದರೆ ಅವರ ಜೀವನದಲ್ಲಿರುವ ನರದೃಷ್ಟಿ, ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗಿ ಜೀವನದಲ್ಲಿ ಅಭಿವೃದ್ಧಿ ಕಾಣುತ್ತಾರೆ. ಅವರ ಮನಸ್ತತ್ವ ಕೂಡ ಬದಲಾಗುತ್ತದೆ. ಈ ಪರಿಹಾರ ಮಾತ್ರ ತಪ್ಪದೇ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.